ಕನ್ನಡ ಚಿತ್ರರಂಗದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಗಮನಿಸ್ಕೊಂಡು ಬಂದರೆ ಪರ್ಯಾಯ ಚಿತ್ರಗಳು ಅಂತ ಕರೆಯೋಣಕ್ಕೋಸ್ಕರ ಅದನ್ನು ಪ್ಯಾರಲಲ್ ಸಿನಿಮಾ, ಪ್ಯಾರಲಲ್ ಮೂವ್ಮೆಂಟ್ ಅಂತ ಕರೆಯೋದೇ ಆದರೆ ಪಟ್ಟಾಭಿರಾಮ ರೆಡ್ಡಿ ಅವರು ಅಚೀವ್ ಮಾಡಿದ ಒಂದು ಸಂಸ್ಕಾರ, ಶೃಂಗಾರ ಮಾಸ, ಅನಂತರ ಅದನ್ನು ಗಿರೀಶ್ ಕಾಸರವಳ್ಳಿ ಅವ್ರ ಕೈಗೆ ಎತ್ಕೊಂಡು ಅದನ್ನು ಪಳಗಿಸ್ಕೊಂಡ ರೀತಿ ಮತ್ತು ಅವರು ಬೆಳೆದ ಹಂತ, ಅನಂತರ ಭಾರತೀಯ ಚಿತ್ರರಂಗದಲ್ಲಿ, ಕನ್ನಡದ ಚಿತ್ರರಂಗದಲ್ಲಿ ಪ್ಯಾರಲಲ್ ಮೂವ್ಮೆಂಟಲ್ಲಿ ನಿಜವಾಗಲೂ ಗುರುತಿಸಬೇಕಾದ ಮತ್ತು ಒಂದು ಎತ್ತರಕ್ಕೆ ಬೆಳೆದರೆ ಇನ್ನೊಂದು ಚಿತ್ರರಂಗದ ವ್ಯಕ್ತಿತ್ವ ಅಂದರೆ ನಿಮ್ಮದು. ಈ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ನಿಮ್ಮನ್ನು ತಿದ್ದಿ ತೀಡಿದಂಥ ಅಂಶಗಳು ನೂರಾರು ಇರುತ್ತವೆ. ಅದು ಅಧ್ಯಯನಕ್ಕೆ ಬೇಕಾಗಬಹುದಾದಂಥ ಸರ್ಕಾಗಿರ್ಬೋದು, ಏನೇ ಆಗಿರ್ಬೋದು. ಸೊ ಅದರಿಂದಾಗಿ ನಾವು ನಿಮ್ಮ ಹುಟ್ಟಿನಿಂದ ಮತ್ತು ನಿಮ್ಮ ಕೌಟುಂಬಿಕ ಪರಿಸರದಿಂದ ಈ ಪ್ರಶ್ನೆಯನ್ನು ಪ್ರಾರಂಭಿಸ್ತೀವಿ. ನಿಮ್ಮ ಹುಟ್ಟು ಮತ್ತು ಬಾಲ್ಯದ ಬಗ್ಗೆ ನೀವು ವಿವರಿಸಿ. ನಾನು ಹುಟ್ಟಿದ್ದು ತುಮಕೂರು ಜಿಲ್ಲೆ, ದಂಡಿನಶಿವರ ಅಂತ. ನನಗೆ ಆರಂಭದಿಂದನೂ ಊರಿಗೆ ದಂಡಿನಶಿವರ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ಕುತೂಹಲ ಇತ್ತು. ಆಮೇಲೆ ಬುದ್ಧಿ ಬಂದಮೇಲೆ ಇವ್ರನ್ನ ಕೇಳಿದ ಮೇಲೆ ಗೊತ್ತಾಯಿತು ಅದು ದಂಡಿದ್ದಂಥ ಶಿಬಿರ ಅಂತ. ನಮ್ಮ ತಂದೆ ಮೇಸ್ಟ್ರಾಗಿದ್ದರು, ಪ್ರೈಮರಿ ಸ್ಕೂಲ್ ಮೇಸ್ಟ್ರು. ಪಟ್ಟಾಭಿರಾಮಯ್ಯ ನಮ್ಮ ತಂದೆ ಹೆಸರು, ನಮ್ಮ ತಾಯಿ ಹೆಸರು ಕಮಲಮ್ಮ ಅಂತ. 4 ಜನ ಮಕ್ಕಳು. ನವಂಬರ್ 23ನೇ ತಾರೀಕು 1963ನೇ ಇಸ್ವಿ. ನಾನು ಹುಟ್ಟಿದ್ದು ಆ ಊರಲ್ಲದೆ ಇದ್ದರೂ ಪಕ್ಕದ ಇನ್ನೊಂದು ಹಳ್ಳಿಯಲ್ಲಿ. ಆ ಹೊತ್ತು ನಾವು ಹುಟ್ಟಿದ ದಿವಸ ಆ ಊರಲ್ಲಿ ಒಂದು ನಾಟಕ ಆಗ್ತಾಯಿತ್ತಂತೆ. ನಾಟಕ ಅಂದರೆ ನಮ್ಮ ಕಡೆ ಬಯಲುಸೀಮೆಯಲ್ಲಿ ಗೆಜ್ಜೆ ಪೂಜೆ ಅಂತ ಕರೀತಾರೆ. ಗೆಜ್ಜೆ ಪೂಜೆ ಅಂತಂದರೆ ಫುಲ್ ಲೆಂತ್ ರಿಹರ್ಸಲ್ ಅಷ್ಟೇ. ಅದು ಯಾವುದೋ ಒಂದು ನಾಟಕದ ಹೆಸರು ನಂಗೆ ನೆನಪಿಲ್ಲ. ಅಂದರೆ ಅದಕ್ಕೆ ತಯಾರಿಯಲ್ಲಿ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ನಾನು ಹುಟ್ಟಿ ಆ ನಾಟಕ ನಿಂತು ಹೋಯ್ತಂತೆ. ಆಮೇಲೆ ನಮ್ಮ ತಾತ ಒಬ್ಬರಿದ್ದರು, ಅವರು ಸ್ವಲ್ಪ ಹರಿಕತೆ ಮಾಡ್ಕೊಂಡು ಊರೂರು ತಿರುಗ್ತಾ ಇದ್ರಂತೆ. ತತ್ವಪದಗಳನ್ನ ಹಾಡಿಕೊಂಡು ಹರಿಕತೆ ಮಾಡಿಕೊಂಡು ಅವ್ರು ಮೇಷ್ಟ್ರಾಗಿದ್ದು ಇದನ್ನು ಮಾಡ್ತಾಯಿದ್ರಂತೆ. ಇನ್ನೂ ಒಬ್ಬರು ತಾತ ಇದ್ರಂತೆ, ಅವರು ನಮ್ಮೂರಲ್ಲಿ ಮರಗೆಲಸ ಅಂದರೆ ಮರಗೆಲಸ ಮಾಡೋನು ಬಡಗಿನೇ ಆಗಬೇಕು ಅಂತೇನಿಲ್ಲ, ಇವರು ಅರ್ಚಕ ವೃತ್ತಿ ನಮ್ಮ ಮನೆತನದಲ್ಲಿ. ನೇಗಿಲುಗಳನ್ನ ಕೆತ್ತೋದ್ರಲ್ಲಿ ಭಾಳ ಪರಿಣಿತಿಯನ್ನು ಹೊಂದಿದ್ರಂತೆ. ಇವ್ರ ಹತ್ರ ನೇಗಿಲು ಕೆತ್ತಿಸ್ಕೊಂಡು ಹೋದರೆ ಭೂಮಿ ಸರಿಯಾಗಿ ಹದವಾಗಿ ಆಗುತ್ತೆ ಅಂತ. ಆಮೇಲೆ ನನಗೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ನಮ್ಮ ತಂದೆ ಇದನ್ನೆಲ್ಲ ಆರೋಪಿಸಿ ನನಗೆ ಆಗಾಗ ಹೇಳ್ತಿದ್ರು, ಬಹುಶಃ ಇದೆಲ್ಲ ನಿನ್ನಲ್ಲಿ ಇದೆ ಅಂತ. ನಾನು ಹೌದೇನೋ ಅಂತ ನಂಬ್ಕೊಂಡಿದ್ದೆ. ಆಮೇಲೆ ಒಂದು ದಿವಸ ಶಿವರಾಮ್ ಕಾರಂತರ ಮಾತು ಕೇಳಿದ ಮೇಲೆ ರಕ್ತಗತವಾಗಿ ನಮಗೆ ಬರೋದು ಸಕ್ಕರೆ ಕಾಯಿಲೆ ಮಾತ್ರನೇ, ಬೇರೆ ಯಾವುದೂ ಅಲ್ಲ ಅಂತಂದಮೇಲೆ ಅವೆಲ್ಲ ಪ್ರಾಸಂಗಿಕವಾಗಿ ಬಂದೋಗುವಂಥ ವಿಚಾರಗಳು. ಆದರೆ ಅದು ಹಿನ್ನೆಲೆ. ನನಗೆ ಬುದ್ಧಿ ಬರೋ ಹೊತ್ತಿಗೆ ಈ ದಂಡಿನಶಿವರಕ್ಕೆ ಬಂದಿದ್ವಿ. ಅಲ್ಲಿಂದ 5 ಕಿಲೋಮೀಟ್ರ್ ಅಂತರದಲ್ಲಿ ಅಷ್ಟೇ ನಾವು ಹುಟ್ಟಿದವರೆಗೂ ಈಗ ಇದ್ದಾರೆ. ಹಾಗಾಗಿ ನನ್ನ ಸಂಪೂರ್ಣ ವಿದ್ಯಾಭ್ಯಾಸ 1ನೇ ತರಗತಿಯಿಂದ ನಡೆದದ್ದು ಕಟ್ಟಕ್ಕಾಗುತ್ತೆ. ನಾವು ಕಟ್ಕೊತೀವಿ. ಆವಾಗ ಬ್ಯಾಟ್ರಿ ಇದ್ರಾಗೆ ಇಂಗ್ಲೀಷ್ ಮೀಡಿಯಮ್ ಕಳಿಸ್ತು. ಆಮೇಲೆ ಮೈಸೂರು ವಿಶ್ವವಿದ್ಯಾಲಯದಿಂದ MA ಸ್ನಾತಕೋತ್ತರ ಪದವಿಯನ್ನು ಮುಕ್ತ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಪಡ್ಕೊಂಡೆ. ಅದು ನಮ್ಮ ವಿದ್ಯಾಭ್ಯಾಸದ ಹಿನ್ನೆಲೆ. SSLC ನಾನು ಫೇಲ್ ಆಗಿಬಿಟ್ಟಿದ್ದೆ. ಅದಕ್ಕೆ ಒಂದು ಕಾರಣ ಇತ್ತು. SSLC ಫೇಲ್ ಆಗೋದಕ್ಕೆ ನನಗೆ ಈಗ ಲಗ್ನ ಪತ್ರಿಕೆಗಳ ವಿಧಾನ ಬದಲಾಗ್ಬಿಟ್ಟಿದೆ. ಈಗ ಲಗ್ನ ಪತ್ರಿಕೆಗಳಲ್ಲಿ ಬರೋದು ಹೆಚ್ಚಿನ ಅಂಶ ಗಣೇಶ. ಆದರೆ ಆಗ ಶಿವ ಪಾರ್ವತಿ, ರಾಮ ಸೀತೆ ಆ ಚಿತ್ರಗಳು ಎಷ್ಟು ಸೊಗಸಾಗಿರ್ತಿದ್ವು ಅಂತಂದರೆ ಒಂದು 1.5 ಅಂಗೈ ಆಗಲ ಇರ್ತಾಯಿತ್ತದು. ನಾನು ಅದನ್ನು ಸುಂದರವಾಗಿ ಕಟೌಟ್ ಥರ ಕಟ್ ಮಾಡ್ತಾಯಿದ್ದೆ. ಆ ಕಟೌಟ್ ಮಾಡೋದಕ್ಕೆ ಒಂದು ಕತ್ರಿ ಇತ್ತು. ಆ ಕತ್ರಿಯಿಂದ ನಾನು ಈಗಲೂ ಇಟ್ಕೊಂಡಿದ್ದೀನಿ. ಆ ಕತ್ರಿ ಎಲ್ಲಿಂದ ಸಿಕ್ಕಿದ್ದು ನನಗೆ ಅಂದರೆ ನಮ್ಮ ತಂದೆ ಜೀವನೋಪಾಯಕ್ಕೆ ಅವರು ಶಿಕ್ಷಕ ವೃತ್ತಿಯಿಂದ ಬರುವಂಥ ಸಂಪಾದನೆ ಸಾಕಾಗ್ತಾ ಇಲ್ಲ. 4 ಜನ ಮಕ್ಕಳು ನಾವು.
ಸಾಕಾಗದೇ ಇದ್ದಾಗ ಉಪವೃತ್ತಿಯಾಗಿ ಅವರು ಮೇಸ್ಟ್ರ ಕೆಲಸ ಮುಗಿದ ನಂತರ ಸಂಜೆ ಹೊತ್ತು ಮಿಷನ್ ಹೊಲಿತಾಯಿದ್ರು. ಅಕ್ಕಪಕ್ಕದವ್ರದ್ದು ಯಾವುದಾದ್ರೂ ತುಂಬ ದೊಡ್ಡದಾದ ರೀತಿಯಲ್ಲಲ್ಲ, ಸಣ್ಣ ಪುಟ್ಟದಾದ ರೀತಿಯಲ್ಲಿ ನಮ್ಮ ಮನೆ ಮಟ್ಟಿಗೆ ಅಂತ ಹೇಳ್ತೀವಲ್ಲ ಆ ಥರದಲ್ಲ. ಇನ್ಯಾರಾದರೂ ತೀರಾ ಒತ್ತಾಯ ಮಾಡಿದ್ರೆ ಹಬ್ಬ ಹರಿದಿನಗಳಲ್ಲಿ ಹೊಲಿತಾ ಇದ್ದಂಥ ಸಂದರ್ಭ ಇತ್ತು. ಅವರೊಂದು ಕತ್ರಿ ಬಳಸ್ತಾಯಿದ್ರು. ಆ ಕತ್ರಿ ಅವ್ರು ಯಾವಾಗ ಶಾಲೆಗೆ ಹೋಗ್ತಿದ್ರಲ್ಲ, ನಾನು ಬಿಡುವಾಗಿದ್ದಾಗ ಕತ್ರಿ ತೊಗೊಂಡು ಕಟ್ ಮಾಡಿಬಿಡ್ತಿದ್ದೆ. ಶಾರ್ಪ್ನೆಸ್ ಎಲ್ಲ ಹೋಗಿರೋದು ಬೇರೆ ವಿಚಾರ, ಅದಕ್ಕೆ ಬೈಸ್ಕೊತಾ ಇದ್ದೆ ನಾನು. ಇದನ್ನು ಅದ್ಭುತವಾಗಿ ಕತ್ತರಿಸಿ ನಾನು ಅಂಟಿಸ್ಕೊತಾ ಇದ್ದೆ. ಅದು ನೋಡಿ ನಮ್ಮ ತಂದೆ ನಾವು ಎಷ್ಟು ಚೆನ್ನಾಗಿ ಕತ್ತರಿಸಿದ್ದಾನೆ. ಈ ಕಿರೀಟ ಅಷ್ಟು ತುಂಬ ಚಿಕ್ಕದಾಗಿರೋದಲ್ಲ, ಆ ಬೆರಳುಗಳಾಗಲಿ, ಕಾಲು ಬೆರಳುಗಳು, ಕೈ ಬೆರಳುಗಳು. ರಾಮನ ಬಿಲ್ ಕತ್ತರಿಸೋದು ಭಾಳ ಕಷ್ಟ, ಬಿಲ್ ಇರೋದೇ ಒಂದು ಸಣ್ಣ ಕಡ್ಡಿ ಥರ ಇರ್ತದೆ. ಸೊ ಅದನ್ನು ಸೂಕ್ಷ್ಮ ಕತ್ತರಿಸಿ ನಂಗೆ ಒಂದು ಸ್ವಲ್ಪ ಕಲೆ ಬಗ್ಗೆ ಆಸಕ್ತಿ ಅದರಿಂದ ಹುಟ್ಟಿತು ಅಂತ ನಾನು ಅನ್ಕೋತೀನಿ. ಅದು ಹೇಗೆ ಬಂತ ಗೊತ್ತಿಲ್ಲ, ಹಾಗೆ ಬಂತು. ಅದಕ್ಕೆ ಹೊಗಳೋರಲ್ಲ, ನಮ್ಮ ಹುಡುಗ ನೋಡ್ರಿ ಎಷ್ಟು ಚೆನ್ನಾಗಿ ಚಿತ್ರದೆಲ್ಲ ಕತ್ತರಿಸಿದ್ದಾನೆ, ಒಳ್ಳೆ ಕಲೆಗಾರ ಇವನು ಅಂತಂದು, ನಾನು ಕಲೆಗಾರ ಅಂತ ಅನ್ನೋವಂಥ ಭ್ರಮೆ ನನಗೆ ಆವಾಗಲೇ ಹುಟ್ಟುಬಿಡ್ತು. ಓದೋದಕ್ಕಿಂತ ಚಿತ್ರ ಬರೆಯೋದೇ ಜಾಸ್ತಿ ಇತ್ತು. ಗೋಡೆ ಮೇಲೆಲ್ಲ ಯಾವ್ದು ಇದು ಬರುತ್ತೆ, ಗೋಡೆ ಮೇಲೆಲ್ಲ ರಂಗೋಲೆ ಬರ್ದಂಗೆ ಪೇಂಟ್ ಸಿಕ್ಬಿಟ್ರೆ ಆಗುತ್ತೆ, ರಂಗೋಲೆ ಬಿಟ್ಟಂಬಿಟ್ಬಿಡೋದು ಎಲ್ಲ ಚಿತ್ರಗಳ. ಕಲೆನೂ ನನಗೇನು ರಕ್ತಗತ ಬಂದಿದೆ ಅಂತ ನನಗೇನು ಅನಿಸೋಲ್ಲ. ಅದನ್ನು ಕೈಗೂಡಿಸ್ಕೊತ ಹೋಗೋದು ಬೇರೆ ಬೇರೆ ಹಂತಗಳಲ್ಲಿ ನಮ್ಗೆ ಯಾವ್ದು ಆಸಕ್ತಿ ಇರುತ್ತೋ, ನಮಗೆ ಯಾವುದಾದ್ರೂ ಒಗ್ಗಿ ಬರುತ್ತೋ ಅದನ್ನು ಕೈಗೂಡಿಸ್ಕೊತೀವಿ. ಅದನ್ನು ಕೈಗೂಡಿಸ್ಕೊಂಡಿದ್ದೆ ನಾನು. ಅದ್ರ ಕಡೆ ಒಲವೇ ಹೆಚ್ಚಾಗಿ ನನಗೆ ಚಿತ್ರಕಲೆಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ತುಂಬ ಅಭಿಲಾಷೆ ಇತ್ತು. MTV ಆಚಾರ್ಯ ಅಂತ ಒಬ್ಬರು ದೊಡ್ಡ ಕಲಾವಿದರು, ಚಂದಮಾಮ ಆಚಾರ್ಯ ಅಂತಲೇ ಅವ್ರನ್ನ ಕರಿತಾಯಿದ್ರು. 25 ರೂಪಾಯಿಗೆ ಚಿತ್ರಕಲೆಯನ್ನು ಕಲಿಯಿರಿ ಅಂತ ಒಂದು ಪ್ರಕಟಣೆ ಬಂದಿತ್ತು. ನಾನು ಬರೀ 25 ರೂಪಾಯಿ ಕಲಾವಿದ ಸಾಧ್ಯ ಆಗೋದಾದ್ರೆ ಯಾಕೆ ಆಗಬಾರ್ದು ಅಂದ್ಬಿಟ್ಟು 25 ರೂಪಾಯಿನ ಹೇಗೋ ಸಂಗ್ರಹಿಸಿ ನನ್ನ ತಂದೆಗೆ ಗೊತ್ತಿಲ್ಲದಂಗೆ ಮನಿ ಆರ್ಡ್ರ್ ಮಾಡಿದ್ದೆ. ನನಗೆ ಪ್ರಾಸ್ಪೆಕ್ಟಸ್ ಬಂತು ಒಂದು ವಾರ ಆದ ನಂತರ. ಆ ಪ್ರಾಸ್ಪೆಕ್ಟಸಲ್ಲಿ ಗೊತ್ತಾಯಿತು ಅದರ ಖರ್ಚು 1,500 ಅಂತ. 25 ರೂಪಾಯಿ ಪ್ರಾಸ್ಪೆಕ್ಟಸ್ಗದು. ಆಗ ಭ್ರಮನಿರಸನ ಆಯಿತು ಮತ್ತೊಮ್ಮೆ ನನಗೆ. ಯಾಕೆಂದ್ರೆ 1 ವರ್ಷ ನಾನು ಓದೋ ಹಂತದಲ್ಲಿ, SSLC ಓದೋ ಹಂತದಲ್ಲಿ 1,500 ರೂಪಾಯಿ ಕೊಟ್ಟು ಚಿತ್ರಕಲೆ ಕಲಿಸುವಂಥ ವ್ಯವಧಾನ ನಮ್ಮ ಕುಟುಂಬಕ್ಕೂ ಇರಲಿಲ್ಲ. ಆದರೆ ನನ್ನ ಕೊನೆ ಮಗ, 4 ಜನ ಮಕ್ಕಳಲ್ಲಿ 3 ಜನ ಗಂಡು ಮಕ್ಕಳು, ಒಬ್ಬಳು ಅಕ್ಕ ನಮಗೆ, ನಾನು ಕೊನೆ ಮಗ. ಹಾಗಾಗಿ ನಾನು ಕೇಳಿದ್ದನ್ನು ಸ್ವಲ್ಪ ಕೊಡಿಸ್ತಾ ಬಂದಿದ್ದರಿಂದ ನನಗೂ ಒಂದು ಸಣ್ಣ ಧೈರ್ಯ ಇತ್ತು. 8ನೇ ತರಗತಿಯಿಂದ ನನಗೆ ಮೊದಲು ಶೂ ಹಾಕಿದ್ದೆ ನಾನು 8ನೇ ತರಗತಿಯಲ್ಲಿ ಕಾನ್ವೆಂಟ್ಗೆ ಹೋಗಬೇಕು ಅಂತ. ನಾನು ಕಾನ್ವೆಂಟ್ಗೆ ಹೋಗಿದ್ದು ಇಂಗ್ಲೀಷ್ ಕಲಿಬೇಕು ಅನ್ನೋ ಹುಚ್ಚಿನಿಂದ ಅಲ್ಲ, ಐರನ್ ಮಾಡಿರುವಂಥ ಬಟ್ಟೆ ಟೈ ಕಟ್ಕೊಂಡು ಶೂ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ಬೋದು ಅಂತ. ಅಲ್ಲಿವರೆಗೂ ಚಪ್ಪಲಿನೂ ಹಾಕದೇ ಇರುವಂಥ ದಿನಗಳು ಅಥವಾ ಸಂದರ್ಭಗಳನ್ನು ನಾವು ಎದುರಿಸಿದ್ವಿ. ಆ ಆಸೆಯಿಂದ ನಾನು ಕಾನ್ವೆಂಟಿಗೆ ಸೇರಿದ್ದೆ. ಹಾಗಾಗಿ ಅದನ್ನು ಒಪ್ಪಿದ್ರಿಂದ ಇದಕ್ಕೂ ಒಪ್ಬೋದು ಅಂದ್ಬಿಟ್ಟು ನಾನು ತಂದೆನ ಆಟ ಹಿಡಿದು 10 ಕರೆದು 3-4 ದಿವಸ ಊಟ ಎಲ್ಲ ಬಿಟ್ಟು ಕೊನೆಗೆ ಸಂಭವ ಅದು 30 ರೂಪಾಯಿ ಪ್ರತಿ ತಿಂಗಳು ಇದರಿಂದ ಇದಕ್ಕೆ ಅಂಚೆ ತರಗತಿಗೆ ಸೇರಿಕೊಂಡೆ. ಚಿತ್ರಗಳನ್ನು ಬರೀತಾ ಇದ್ದೆ. ಯಾರು ಎಲ್ಲಿ ಕೂತಿದ್ರು ಕೂರಿಸಿ ನಾನು ಪೋರ್ಟ್ರೇಟ್ ಮಾಡ್ತಾಯಿದ್ದೆ. ನಾನು ಪೋರ್ಟ್ರೇಟ್ ಇವತ್ತಿಗೂ ನನಗೆ ಸಾಧ್ಯ ಆಗೋದು ಪೋರ್ಟ್ರೇಟ್ ಚೆನ್ನಾಗಿ ಮಾಡ್ತೀನಿ. ನಾನು ಸ್ಕೆಚ್ಗಳು ಮಾಡ್ತಾಯಿದ್ದೆ. ಈ ಥರದ್ದೆಲ್ಲ ಪೆನ್ಸಿಲ್ ವರ್ಕು, ಪೆನ್ ವರ್ಕು, ಡಾಟಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ. ನಮ್ಮಣ್ಣ ಮಾಸ್ಟರ್ ಡಿಗ್ರಿ ಮಾಡ್ತಾಯಿದ್ದ ಆಗಾಗಲೇ. ಆತ ಮಾಸ್ಟರ್ ಡಿಗ್ರಿಗೆ ಅಂತ ಪಠ್ಯಪುಸ್ತಕ ಅಂತಂದರೆ ಕಾದಂಬರಿಗಳು ಕೆಲವು ಪಠ್ಯಪುಸ್ತಕಗಳಾಗಿ ಬರ್ತಾಯಿದ್ವು. ಈಗ ಬೆಟ್ಟ ಜೀವ ಎಷ್ಟೋ ವಿಶ್ವವಿದ್ಯಾಲಯಕ್ಕೆ ಪಠ್ಯಪುಸ್ತಕ ಆಗಿದೆ. ಕೆಲವು ಸಣ್ಣ ಕಥೆಗಳು ಅಥವಾ ದೀರ್ಘ ಕಥೆಗಳು ಅವೆಲ್ಲ ಪಠ್ಯಪುಸ್ತಕಗಳಾಗಿದ್ದಂಥ ಸಂದರ್ಭ. ಅವನು ಪಠ್ಯಪುಸ್ತಕವಾಗಿ ಈ ಥರ ಕಾದಂಬರಿಗಳನ್ನು ತಂದು ಲೈಬ್ರರಿಯಿಂದ ಓದ್ತಾ ಇದ್ದ. ನನಗೆ ಅದು ಆಕರ್ಷಕ. ಕಾರಂತರದ್ದು, ಕುವೆಂಪು ಅವ್ರದ್ದು ಮತ್ತು ಇವರ ದೊಡ್ಡ ದೊಡ್ಡ ಸಾಹಿತಿಗಳದ್ದೆಲ್ಲ ಓದೋಕ್ಕೆ ನನಗೆ ಸಾಧ್ಯ ಆಯಿತು. ನಮ್ಮೂರಲ್ಲಿ ಲೈಬ್ರರಿ ಇದ್ದರೂ ಕೂಡ ಅಂಥ ಪುಸ್ತಕಗಳು ಲಭ್ಯ ಇರ್ತಿರಲಿಲ್ಲ. ಈತ ತಂದಿದ್ದನ್ನು ನಾನು ಓದೋಕ್ಕೆ ಶುರು ಮಾಡಿದೆ. ಆಗಲೇ ನಾನು ಓದು ಶುರುವಾಗಿದ್ದೆ ಅವರಿಂದ. ಆಮೇಲೆ ನಾನು ಇವ್ರನ್ನೆಲ್ಲ ಓದ್ಕೊಂಡೆ. ಎನ್ ನರಸಿಂಹಯ್ಯ ಎಲ್ಲ ಬಂದಿದ್ದು ಆನಂತರ ನನ್ನ ಬದುಕಿನಲ್ಲಿ. ಆರಂಭದಲ್ಲಿ ಪ್ರವೇಶ ಪಡೆದ್ರೆ ಇವ್ರುಗಳೇ, ಕುವೆಂಪು ಆಗಲೇ ಕಾರಂತರಗಳು. ಅದು ಒಂದು ರೀತಿ ನನಗೆ ಇವಾಗಲೂ ಆ ನಿಸರ್ಗ, ಮಿರ್ಜಿ ಅಣ್ಣರಾಯರ ನಿಸರ್ಗ ಆಗ ಓದಿದ್ದು ಈಗಲೂ ನನಗೆ ನೆನಪಿದೆ. ಒಂದು ಚಿತ್ರ ಮಾಡಬೇಕು ಅನ್ನೋದು ಆಸೆ. ಮುಂದೊಂದು ದಿವಸ ಅದು ಈಡೇರುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗೆ ಮೂಕಜ್ಜಿ ಕನಸುಗಳು, ಅದು ಜ್ಞಾನಪೀಠ ಬಂದಂಥ ಸಂದರ್ಭ ಕೂಡ ಅದು. ನಾನು SSLC ಓದೋ ಸಂದರ್ಭದಲ್ಲಿ ಅದು ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು. ಮಾಸ್ತಿಯವರ ಚಿಕ್ಕವೀರ ರಾಜೇಂದ್ರ ಇವೆಲ್ಲ ಅವನ್ನ ಆಗಲೇ ಓದಿದ್ದೆ ನಾನು. ಈ ಓದ್ತಾ ಆ ಸಾಹಿತ್ಯದ ಬಗ್ಗೆ ಒಲವು ಹೆಚ್ಚುತ್ತಾ ಹೋಯ್ತು ನನಗೆ. ಒಂದು ಹಂತದಲ್ಲಿ ಚಿತ್ರಕಲೆ, ಇನ್ನೊಂದು ಕಡೆ ಸಾಹಿತ್ಯದ ಗೀಳು. ಬರೆಯೋದು ಕಡಿಮೆ ಇತ್ತು, ಬರೆಯೋದು ನಾನು ಪ್ರಾಕ್ಟೀಸ್ ಮಾಡಿ ಓದೋದ್ರ ಬಗ್ಗೆ ನನಗೆ ಆಸಕ್ತಿ ಇತ್ತು. ಇವೆರಡೂ ಒಂದು ಥರದಲ್ಲಿ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಹಿನ್ನೆಲೆಯಾಗಿ ಕೆಲಸ ಮಾಡಿದೆ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಆಗ ನನಗೆ ಲವಲೇಶವೂ ಇರಲಿಲ್ಲ. ಚಲನಚಿತ್ರನೋ ಅಥವಾ ಸೇರ್ಕೋಬೇಕು ಅಥವಾ ಬೆಂಗಳೂರಿಗೆ ಬರ್ತೀವಿ ಅನ್ನೋ ಕಲ್ಪನೆಯೇ ಇರಲಿಲ್ಲ. ನಮ್ಮ ಊರಿಂದ ಬೆಂಗಳೂರಿಗೆ ಬರೋದೇ ದೊಡ್ಡ ವಿಚಾರ ಆಗಿತ್ತು. ಬಹುಶಃ ನಾನು ನನ್ನ ತಂದೆ ಥರ ಎಲ್ಲೋ ಪ್ರೈಮರಿ ಸ್ಕೂಲು ಅಥವಾ ಹೆಚ್ಚಂದ್ರೆ ಹೈಸ್ಕೂಲ್ ಮೇಷ್ಟ್ರಾಗಿರ್ತಿದ್ದೆ ಅಂತ ನನ್ನ ಕಲ್ಪನೆ ಇದ್ದಿದ್ದು. ಆದರೆ ಚಿತ್ರಕಲೆ ಆಗ್ಬೋದು ಅಂತ ಒಂದು ಆಸೆ ಇತ್ತು. ಆದರೂ ಡ್ರಾಯಿಂಗ್ ಟೀಚರ್ ಆಗ್ಬಿಡ್ತೀನಿ ನಾನು ಅಂತ ಒಂದು ಇದ್ದಿತ್ತು. ಅದು ಯಾವುದೋ ಏನಾಗಬೇಕು ಅನ್ನೋದು ಸ್ಪಷ್ಟವಾದ ಕಲ್ಪನೆ ಇರಲಿಲ್ಲ. ಸೊ ಹಾಗೆ ಸಾಹಿತ್ಯ ಮತ್ತು ಚಿತ್ರಕಲೆ ಜೊತೆಯಾಗಿ ನನ್ನ ಜೊತೆ ನಡ್ಕೊಂಡು ಬಂದು ನಮ್ಮ ತಂದೆಗೆ ಒಂಚೂರು ತುಂಬ ನಿರಾಸೆ ಆಗಿಬಿಟ್ಟಿತ್ತು ನನ್ನ ವಿಚಾರದಲ್ಲಿ.
ಅವ್ರು ನನ್ನನ್ನೇನೋ ಹೆಚ್ಚಂದ್ರೆ ಏನಾದ್ರು ಕಷ್ಟಪಟ್ಟು ಇಂಜಿನಿಯರ್ ಓದಿಸಿ ಇವ್ನು ಇಂಜಿನಿಯರ್ ಮಾಡಬೇಕು ಅಂತ ಅವ್ರಿಗೆ ಆಸೆ ಇತ್ತು ಅಂತ ಕಾಣುತ್ತೆ. ನಮ್ಮ ತಂದೆ ಕೊನೆಗೆ ಆಯಿತು ಇವನು ಬಹುಶಃ ಓದಿನಲ್ಲೂ ಅಂಥ ಏನೋ ಇದನ್ನು ಆಸಕ್ತಿ ತೋರಿಸ್ತಾ ಇಲ್ಲ. ಆದರೆ ಮಗ ಹೊಟ್ಟೆಲಿ ಹುಟ್ಟಿದ್ದಾನೆ, ಅವ್ನ ಜೀವನಕ್ಕೆ ಏನಾದ್ರು ಒಂದು ಮಾರ್ಗ ಆಗಬೇಕಲ್ಲ, ಹೇಗೆ ಬದುಕ್ತಾನೆ ಇವನು ಅನ್ನೋದೊಂದು ಪಾಪ ಸಹಜವಾಗಿ ಹೆತ್ತವ್ರಿಗೆ ಇರುವಂತಹ ಚಿಂತೆ. ಅದಕ್ಕೆ ಅವ್ರು ಏನು ಮಾಡಿದರು, ತಾವು ರಿಟೈರ್ಡ್ ಆದಾಗ ಅವ್ರಿಗೆ ನನಗೆ ನೆನಪಿದ್ದಾಗ ಒಂದು 32-33 ಸಾವಿರ ಬಂದು ನೆನಪು. ಅವಾಗ 83ನೇ ಇಸ್ವಿ ಮಾತು ಹೇಳ್ತಾ ಇರೋದು, 82-83. ಆ ಭೂಮಿ ಮೇಲೆ ಅಷ್ಟೂ ಹಣವನ್ನು ಹಾಕಿ ತೆಂಗಿನ ಗಿಡ ಕಟ್ಟಿಸಿದ್ರು, ಒಂದು ಬಾವಿ ತೆಗೆಸಿದ್ರು. ನಾನು ಅದನ್ನೆಲ್ಲ ತುಂಬ ಹತ್ತಿರದಿಂದ ನೋಡಿದ್ದೀನಿ. ನನಗೇನು ಮಾಡೋರು, ಏನೂ ಮಾಡಲ್ಲ, ಅಟ್ಲೀಸ್ಟ್ ತೆಂಗಿನ ಗಿಡಕ್ಕೆ ನೀರು ಹಾಕಲಿ ಬಾವಿಯಿಂದ ಸೇದಿ ಅಂತ ಒಬ್ಬ ಜೊತೆಗೆ ಒಬ್ಬ ಆಳನ್ನು ಕೊಟ್ಟಿದ್ರು. ಆಮೇಲೆ ಇವನಿಗೆ ತೆಂಗಿನ ಸೊಸಿ ನೋಡ್ಕೊಂಬ ಹೋಗಿ ತೋಟದಾಗಿರೋ ಹೋಗುವ ಹಿಂಗೆ ತಿಂಡಿ ತಂಡು ಕೊಡು, ಊಟದ ತಂಡು ಕೊಡು ಅಂತ ಹಿಂಗೆಲ್ಲ ಸ್ವಲ್ಪ ನಮ್ಮ ಮನೆಯವರು ಸ್ವಲ್ಪ ಕೋಪ ಜಾಸ್ತಿ. ಇವನಿಗೆ ಕಂಟ್ರೋಲ್ ಮಾಡಕ್ಕೆ ಹೋಗ್ಬಿಟ್ರು. ಆವಾಗ ಏನು ಮಾಡ್ದ, ಲಿಟ್ರಲಿ ಒಂದು ದಿವಸ ಬೆಂಗಳೂರು ಓಡ್ ಬಂದೆ ಅಂತ ಹೇಳಬೇಕು. 85ನೇ ಇಸ್ವಿ ಇಲ್ಲ ಹೇಳಿದ್ದೆ, ಹೇಳಿ ಅದಕ್ಕೆ ಒಪ್ಪಿಗೆ ಇರಲಿಲ್ಲ, ಅವ್ರು ಸಮ್ಮತ ಇರಲಿಲ್ಲ. ಅಷ್ಟರಲ್ಲಾಗಲೇ ನನಗೆ ಪತ್ರಿಕೆಗೆ ಬರವಣಿಗೆ ಮಾಡ್ತಾಯಿದ್ದೆ. ನನ್ನ ಸಾಹಿತ್ಯದ ಹಿನ್ನೆಲೆ ಇತ್ತು ಅಂತ ಹೇಳಿದ್ನಲ್ಲ. ನಮ್ಮ ಇದ್ದಾಗಲೇ ಯಾವುದಾದ್ರೂ ಒಂದು ದೇಗುಲ ಹಾಳಾಗಿದೆ ಅಂತನೋ, ಅಥವಾ ಇಲ್ಲಿ ಬೀದಿ ದೀಪ ಸರಿ ಇಲ್ಲ ಅಂತನೋ, ಇಲ್ಲಿ ನಾಯಿಗಳ ಕಾಟ ಅಂತನೋ, ಅಥವಾ ಅನ್ಯಾಯದ ದರೋಡೆ ಬಗ್ಗೆನೋ, ಅನ್ಯಾಯದ ಬಗ್ಗೆನೋ, ಇಲ್ಲೆಲ್ಲೋ ದೇವ್ರ ಜಾತ್ರೆಯಲ್ಲಿ ಪ್ರಾಣಿಗಳ ಬಲಿ ಕೊಡ್ತಾರೆ ಅಂತನೋ, ಈ ಥರದ್ದು ಲೇಖನಗಳನ್ನು ವಾಚಕರ ವಾಣಿಗೆ ನಿರಂತರವಾಗಿ ಬರಿತಾ ಇದ್ದೀನಿ ನಾನು. ಒಂದಿಷ್ಟು ಕತೆಗಳನ್ನು ತುಮಕೂರಿನ ದೈನಿಕಗಳು, ಅಲ್ಲಿಯ ವಾರಪತ್ರಿಕೆಗಳು ಮುದ್ರಣ ಮಾಡಿಬಿಟ್ಟಿದ್ವಿ. ನನಗೆ ಒಂದು ಲೇಖಕ ಅಂತ ಒಂದು ನನಗೆ ಅಹಂಕಾರ ಕೂಡ ಇತ್ತು. ಅವಾಗಲೇ ಒಂದು ಕಾದಂಬರಿನೂ ಬರೆದಿದ್ದೆ. ಕಾದಂಬರಿ ದೈನಂದಿನ ದಾರ್ವಾಹಿ ದಿನ ಕಾದಂಬರಿಯನ್ನು ನಮ್ಮೂರಿಂದ ತುಮಕೂರು ಟೈಮ್ಸಲ್ಲೇ ಕಾದಂಬರಿನ ದಿನ ಬೆಳಗ್ಗೆ ತಂದು ಕೊಡೋದು ನಾವು ರೈಲಲ್ಲಿ. ಅವರು ಸಂಜೆ ಪತ್ರಿಕೆ ಅದು ನಾವು ಮುದ್ರಣ ಮಾಡೋದು. ನಾನು ಮುದ್ರಣ ಮಾಡಿದ್ಮೇಲೆ ನಾನು ವಾಪಸ್ ಊರಿಗೆ ಹೋಗೋದು, ತಿರ್ಗಾ ಬೆಳಗ್ಗೆ ಬರ್ಕೊಂಬರೋದು. ಹಿಂಗೆ 3 ತಿಂಗಳು 4 ತಿಂಗಳು ರೈಲ್ ಓಡಾಡ್ಕೊಂಡು ಹಿಂಗೆ ಬರೋದು ಉಂಟು. ಆ ಕಾದಂಬರಿ ಇದೆ, ಅದು ಈಗ ಓದೋಕ್ಕೆ ಸಾಧ್ಯನೇ ಇಲ್ಲದ ಸ್ಥಿತಿಲಿದೆ ನೋಡಿ.